ಹಲೋ ನಮಸ್ತೆ ಎಲ್ರಿಗೂ. ನಾನು ಇವಾಗ ನೋಡಿ ಇದು ಪಾಟಿನ ಬುಡದಲ್ಲಿ ಒಂದು ನೀರು ತುಂಬಿಸಿ ಬಾಟ್ಲ್ ಇಟ್ಟಿದ್ದೇನೆ, ಜ್ಯೂಸ್ ಬಾಟ್ಲನ್ನು ಇಟ್ಟಿದ್ದೇನೆ. ಯಾಕೆ ಅಂತ ಹೇಳ್ತೇನೆ ನೋಡಿ. ಈ ಜ್ಯೂಸ್ ಬಾಟ್ಲ್ ತಗೊಂಡು ಇದಕ್ಕೆ ಸೂಜಿ ತಗೊಂಡು ಸೂಜಿಯಲ್ಲಿ ಯಾವುದರಲ್ಲಿ ಸಾಕ್ಬೋದು, ಒಂದು ಚಿಕ್ಕ ಹೋಲ್ ಮಾಡಬೇಕು. ಚಿಕ್ಕ ತಳಭಾಗದಲ್ಲಿ ಚಿಕ್ಕದು ಹೋಲ್ ಮಾಡಬೇಕು. ಇದಕ್ಕೆ ಹೋಲ್ ಮಾಡಿದ ತಕ್ಷಣ ಅದಕ್ಕೆ ನೀರು ಫಿಲ್ ಮಾಡಬೇಕು. ಫುಲ್ಲು ನಿಮಗೆ ನೀರು ಗಿಡಕ್ಕೆ ಬೇಕಲ್ಲ, ಫುಲ್ಲು ಇದನ್ನು ನೀರು ಹಾಕಬೇಕು. ನೀರು ಹಾಕಿದ ತಕ್ಷಣ ಇದನ್ನು ಕ್ಲೋಸ್ ಮಾಡಬೇಕು. ಇದು ಕ್ಲೋಸ್ ಮಾಡೋದಿದ್ರೆ ನೀರು ಜಾಸ್ತಿ ನೋಡಿ ಹೊರಗಡೆ ಹೋಗುತ್ತೆ. ಇದಕ್ಕೇನು ತಕ್ಷಣ ಇದನ್ನು ಕ್ಲೋಸ್ ಮಾಡಿ ಬಿಡಬೇಕು. ಕ್ಯಾಪನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡುವಾಗ ಅದು ಫಾಸ್ಟಾಗಿ ನೀರು ಪಾಸ್ ಆಗೋದಿಲ್ಲ. ಟೈಟಾಗಿ ಇದನ್ನು ಆವಾಗ ನೋಡಿ ಡ್ರಾಪ್ಸ್ ಥರ ಹೋಗುತ್ತೆ. ನೋಡಿ ಡ್ರಾಪ್ಸ್ ಆಗಿ ಹೋಗ್ತದೆ ನೀರು. ಇವಾಗ ಇದನ್ನು ತಂದು ನೋಡಿ ಗಿಡದ ಬುಡದಲ್ಲಿ ನೋಡಿ, ಇಲ್ಲಿ ಇಟ್ಟಿದ್ದೇನೆ ನಾನು. ನೋಡಿ ಇಲ್ಲಿ ಕೂಡ ಅದನ್ನು ತೋರಿಸಿದ್ನಲ್ಲ, ಇಲ್ಲಿ ಪಾಟಲ್ಲಿರುವ ಗಿಡದ ಬುಡದಲ್ಲಿ ಅದನ್ನು ಸರಿಯಾಗಿ ಆ ಮಣ್ಣಿಗೆ ಟಚ್ ಆಗುವ ಹಾಗೆ ಇಡಬೇಕು. ಆವಾಗ ನಿಮಗೆ ಎಲ್ಲಿ ಹೋಗಬೇಕಾದ್ರೂ ಸುಮಾರು 4 ದಿವಸ ಗಿಡ ಬಾಡುತ್ತೆ ಅನ್ನುವ ಚಿಂತೆ ಇರುವುದಿಲ್ಲ. ಯಾಕೆಂದರೆ ಬುಡದಲ್ಲಿ ಬೇರುಗಳಿಗೆ ನೀರು ಅದು ಪಸೆ ಉಳಿತದೆ ಇದರಲ್ಲಿ, ಗಿಡದ ಬುಡದಲ್ಲಿ ನೀರು. ಹಾಗೆ ಈ ಒಂದು ಗಿಡ ಹಾಳಾಗ್ತದೆ, ಗಿಡ ಬಾಡಿ ಹೋಗ್ತದೆ, ಎಲ್ಲಿ ಹೋದರೂ ಟೆನ್ಷನ್ ಇರುವುದಿಲ್ಲ ನೋಡಿ. ಹಾಗೆ ಎಲ್ಲ ಗಿಡದ ಬುಡದಲ್ಲಿ ಹಾಗೆ ನೀರನ್ನು ಜ್ಯೂಸಿದ ಬಾಟ್ಲನ್ನು ಇಡಬೇಕು. ಪ್ರತಿಯೊಂದು ಗಿಡದ ಬುಡದಲ್ಲಿ ಎಲ್ಲಿಯಾದರೂ ಹೋಗಬೇಕಾದ್ರೆ ಗಿಡ ಎಲ್ಲ ಬಾಡಿ ಹೋಗ್ತದೆ ಏನು ಮಾಡೋದು ಅಂತ ಇರುತ್ತೆ, ಎಲ್ಲ ಚಿಂತೆ ಇರುತ್ತದೆ. ಅದಕ್ಕೆ ಈ ರೀತಿ ಮಾಡಿದರೆ, ಈ ಒಂದು ಟೆಕ್ನಿಕನ್ನು ಉಪಯೋಗ ಮಾಡಿ ಎಲ್ರಿಗೂ ಇದು ಉಪಯೋಗ ಆಗಲಿ. ನಿಮಗೆ ಈ ಒಂದು ನನ್ನದೊಂದು ಈ ವಿಡಿಯೋ ಇಷ್ಟ ಆದರೆ ನನಗೆ ನೀವು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಎಲ್ಲರೂ ಇದನ್ನು ನನ್ನ ವಿಡಿಯೋ ನೋಡಿದವರಿಗೆಲ್ಲರೂ ತುಂಬ ಥ್ಯಾಂಕ್ಸ್. ಇದು ಮಾಡಿ ತುಂಬ ಗಿಡಕ್ಕೆ ಒಳ್ಳೆಯದು. ದೊಡ್ಡ ಗಿಡ ಆದರೆ ಅದಕ್ಕೆ ದೊಡ್ಡ ಜ್ಯೂಸಿದು ಬಾಟ್ಲನ್ನು ಇಡಬೇಕು. ನೀವು ಅದಕ್ಕೂ ಟಚ್ ಮಾಡಿ ಇಡಬೇಕು ಮಾತ್ರ ಮಣ್ಣಿಗೆ. ಇಲ್ಲದಿದ್ದರೆ ಏನಾಗುತ್ತೆ, ಸ್ವಲ್ಪ ಮೇಲಿದ್ರೂ ಬೇಗ ಇದು ನೀರು ಪಾಸಾಗಿ ಹೋಗ್ತದೆ. ಇದು 2, 3, 4 ದಿವಸ ಸಹ ಡ್ರಾಪ್ಸ್ ಆಗಿ ನೀರು ಹೋಗ್ತಾ ಇರ್ತದೆ, ಇಲ್ಲಿ ಏನಾಗೋದಿಲ್ಲ, ಬೇರು ಒಣಗಲ್ಲ. ಫಸ್ಟಿಗೆ ನೀವು ಹೋಗಬೇಕಾದ್ರೆ ಸ್ವಲ್ಪ ಗಿಡಗಳಿಗೆ ಮೇಲೆಲ್ಲ ಸ್ಪ್ರೇ ಮಾಡಬೇಕಾಗ್ತದೆ ನೀರು ಸ್ವಲ್ಪ ಹೋಗುವಾಗ. ಆಮೇಲೆ ಇದು